ಮೂಡ ಹಗರಣ ವಿಚಾರದಲ್ಲಿ ಈಗಾಗಲೇ ಅವರಿಗೆ ಕ್ಲೀನ್ ಚೀಟ್ ಎಲ್ಲ ಇದರಲ್ಲೂ ಸಿಕ್ಕಿರ್ತಕ್ಕಂಥದ್ದು. ಇದು ರಾಜಕೀಯ ಪ್ರೇರಿತ ಈ ಒಂದು ದಾಳಿ ಅಷ್ಟೇ. ಅಲ್ಲಿ ನಡೆದಿರ್ತಕ್ಕಂಥ ಘಟನೆಗಳಲ್ಲಿ ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ, ಎಲ್ಲಾದರೂ ತಪ್ಪಲ್ಲಿ ಸಿಕ್ಕಾಕೊಳ್ತಾರೆ ಅಂತೇಳಿ. ಮೂಡ ಹಗರಣದಲ್ಲಿ ಕೋರ್ಟು ಎಲ್ಲವೂ ಸಹ ಅವರಿಗೆ ಕ್ಲೀನ್ ಚೀಟ್ ಕೊಟ್ಟಿರೋದ್ರಿಂದ ಇದು ರಾಜಕೀಯ ಪ್ರೇರಿತ. ವಾಲ್ಮೀಕಿ ಹಗರಣದಲ್ಲಿ ಇದರಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಏನು ಕ್ರಮ ತಗೊಳ್ಳಿ, ಅದಕ್ಕೆ ಯಾರು ಬೇಡ ಅಂತ ಹೇಳೋದಿಲ್ಲ. ಈಗಾಗಲೇ ವಿಚಾರಣೆ ನಡೀತಾ ಇದೆಯಲ್ಲ, ಅದು ನಡೀಲಿ, ಏನೇನು ಬರುತ್ತೆ ಅದು ಬರಲಿ, ಅದನ್ನು ವೇಟ್ ಮಾಡಿ ಕಾಯ್ತಾ ಇರ್ತೀವಿ. ಈಗ ವಾಲ್ಮೀಕಿ ಹಗರಣದಲ್ಲಿ ತಪ್ಪಾಗಿರೋದು ಅಂತ ಹೇಳಿ ಆಗಿರ್ತಂಥ ಮಂತ್ರಿಯವರು ಹೇಳಿದ್ದಾರೆ. ಅದು ವಿಚಾರಣೆ ಮಾಡಲಿ, ಅದಕ್ಕೇನು ತೊಂದರೆ ಏನಿಲ್ಲ. ವಿಚಾರಣೆ ಮಾಡಿ ಈಗಾಗಲೇ ಅದರಲ್ಲಿ ಮಂತ್ರಿಗಳದ್ದು ಕೈವಾಡ ಏನಿಲ್ಲ ಅಂತ ಈಗಾಗಲೇ ಕೋರ್ಟು ಸಹ ಹೇಳಿತ್ತು. ಮುಂದೇನಾಗುತ್ತೆ ನೋಡೋಣ. ಆದರೆ ಈ ಒಂದು ಪ್ರಕರಣವನ್ನ ಏನು ಸರ್ಕಾರಗಳು ಗಂಭೀರವಾಗಿ ತೆಗೆದುಕೊಳ್ತಾ ಇದ್ದಾವ ಅನ್ನುವಂಥ ಪ್ರಶ್ನೆ ಅಲ್ಲ. ಅಲ್ಲಿ ತನಿಖಾ ಮಾಡಿರ್ತಕ್ಕಂಥ ಸಂಸ್ಥೆಗಳು ಅದನ್ನು ಮಾಡಬೇಕೇ ವಿನ ಸರ್ಕಾರ, ಅದು ಸರ್ಕಾರದ ಅಂಗ, ಅಲ್ಲಿರ್ತಕ್ಕಂಥವ್ರು ಮಾಡಬೇಕೇ ವಿನ ನೀವು ಎಲ್ಲದಕ್ಕೂ ಸಹ ಸರ್ಕಾರ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒಂದ್ಸಲಿ ತನಿಖಾಧಿಕಾರಿಗಳಿದ್ಮೇಲೆ ಅವ್ರು ಮಾಡಬೇಕಾಗತ್ತೆ. ಈಗ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಇದು ಕೇಂದ್ರ ಸರ್ಕಾರದ ಕೈವಾಡ ಅನ್ನುವಂಥದ್ದು. ಇಡಿ ಹೋದ್ಮೇಲೆ ಅದು ಕೇಂದ್ರ ಸರ್ಕಾರನೇ. ಈಗ ಇಡಿ ಅದೊಂದು ಸಾಂವಿಧಾನಿಕ ಸಂಸ್ಥೆಯಾಗಿ ಇಲ್ಲ, ಅದು ಭಾರತೀಯ ಜನತಾ ಪಾರ್ಟಿಯ ಒಂದು ಅಂಗವಾಗಿದೆ. ರಾಜಕೀಯ ಸೇಡ್ ತೀರಿಸಿಕೊಳ್ಳಕ್ಕೆ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ, ಈಗಲೂ ಉಪಯೋಗಿಸ್ಕೊಳ್ತಾರೆ. ಸರ್, ಈಗ ಬಿಜೆಪಿ ಹೇಳುತ್ತೆ ಇದು ಯಾವುದೇ ರಾಜಕೀಯ ಪ್ರೇರಿತ ಅಲ್ಲ. ಈಗ ಅವರು ಹಗರಣ ಮಾಡದೇ ಇದ್ರೆ ಅವ್ರಿಗೆ ಯಾಕೆ ಭಯ? ಬಿಜೆಪಿ ಅವರು ಅದನ್ನ ಯಾಕೆ ಹೇಳ್ತಾರೆ? ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಟು ನೋಡ್ಕೊಳ್ತಾ ಇದ್ದಾರೆ ಬಿಜೆಪಿ ಅವರು. ಜಾತಿ ಮರು ಸರ್ವೆಗೆ ಆದೇಶ ಮಾಡಿದ್ದಾರೆ ಸರ್, ಹೈಕಮಾಂಡ್ ಕೂಡ ಇದಕ್ಕೆ ಒಲವು ತೋರಿಸುತ್ತದೆ. ಜಾತಿ ಮರು ಸರ್ವೆಗೆ ಈಗಾಗಲೇ ಜಯಪ್ರಕಾಶ್ ಹೆಗ್ಡೆ ಅವರು ಸಲ್ಲಿಸಿದಂಥ ವರದಿ, ಅದು ಬಹಳ ಹಳೆ ವರದಿ ಆಗಿದೆ. 2015ರಿಂದ ಇದ್ದಂಥ ವರದಿ, ಅದು ಮೊದಲೇ ಜಾರಿಗೆ ಬರಬೇಕಾಗಿತ್ತು. ಮತ್ತು ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಬಹಳ ಸ್ಪಷ್ಟವಾಗಿತ್ತು, ನಾವು ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿ. ಕೆಲವರು ಈಗಾಗಲೇ ಇದ್ದಂಥ ಜಯಪ್ರಕಾಶ್ ಹೆಗಡೆ ಅವರು ಸಲ್ಲಿಸಿದಂಥ ವರದಿಯಲ್ಲಿ ಅದು ವೈಜ್ಞಾನಿಕವಾಗಿಲ್ಲ ಅಂತ ಹೇಳಿದರು. ಇದುವರೆಗೂ ಅದು ಏನು ಅವೈಜ್ಞಾನಿಕ ಅಥವಾ ಯಾವ ವೈಜ್ಞಾನಿಕವಾಗಿ ಮಾಡಬೇಕಂತ ಯಾರೂ ಸ್ಪಷ್ಟವಾಗಿ ಹೇಳಲಿಲ್ಲ. ಮರುಪರಿಶೀಲನೆ ಮಾಡುವಾಗ ಅದನ್ನು ಯಾವ ರೀತಿ ಮಾಡ್ತಾರೆ ಅಂತ ಟರ್ಮ್ಸ್ ಆಫ್ ರೆಫರೆನ್ಸ್, ಪರಿಶೀಲನಾ ಅಂಶ ಏನಿದೆ ನೋಡಿ, ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ನೀವು ಅದನ್ನು ನೋಡಿದಾಗ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಆಕ್ಟ್ ಇದೆ, ಸೆಕ್ಷನ್ 9 and 2ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಮುಂದೆ ಬರ್ತಕ್ಕಂಥ ಏನು ಈ ಒಂದು ಸಮೀಕ್ಷೆ ಇದೆ, ಆರ್ಥಿಕ ಇದು ಸರ್ವೆ ಇದೆ, ಜನಗಣತಿ ಆಧಾರದಲ್ಲಿ, ಅದರಲ್ಲಿ ಯಾವ ಮಟ್ಟದಲ್ಲಿ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಯಾವ ಸ್ಥಿತಿನಲ್ಲಿದ್ದಾರೆ ಅಂತೇಳಿ ಅದನ್ನು ಸ್ಪಷ್ಟವಾಗಿ ನೀವು ಮಾಡಬೇಕಂದ್ರೆ 60 ದಿವಸದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ಏನಿದೆ ಪರಿಶೀಲನಾ ಅಂಶ ಏನಿದೆ, ಟರ್ಮ್ಸ್ ಆಫ್ ರೆಫರೆನ್ಸ್ ಏನಿದೆ ಅಂತ ಹೇಳಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅದನ್ನು ಸ್ಪಷ್ಟಪಡಿಸ್ತಾರೆ ಅಂತ ಹೇಳಿಕೆ. ಯಾಕಂದರೆ ಬಹುದೊಡ್ಡ ಸಂಖ್ಯೆ, ಅದು SC, ST, OBC ಮೈನಾರಿಟಿಗಳು ಇದನ್ನು ನೋಡ್ತಾ ಇದ್ದಾರೆ, ಯಾವ ರೀತಿ ನಮಗೆ ಸರ್ವೆ ಬರುತ್ತೆ ಅಂತ ಹೇಳಿ. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಯಾವ ಸ್ಥಿತಿನಲ್ಲಿದ್ದಾರೆ ಅಂತ ಹೇಳಿ ಅದನ್ನು ಸ್ಪಷ್ಟಪಡಿಸದೆ ಅದು ಸರ್ವೆ ಮಾಡೋದು ತಪ್ಪಾಗುತ್ತೆ. ನಾಳೆ ಪುನಃ ಇವರು ಮಾಡಿದಾಗ ಅದು ಅದರಲ್ಲಿ ತಪ್ಪಿದೆ, ವೈಜ್ಞಾನಿಕ ಅಂತೆಲ್ಲ ಹೇಳ್ಬೋದು. ಅದಕ್ಕೆ ಏನೇನು ಜಯಪ್ರಕಾಶ್ ಹೆಗಡೆ ಅವರು ಸಲ್ಲಿದಂಥ ವರದಿಯಲ್ಲಿ ಏನೇನು ಅವೈಜ್ಞಾನಿಕ ಇದೆ ಅಂತ ಹೇಳಿ ಅದನ್ನು ಬಹಿರಂಗಪಡಿಸಲಿ ಅಂತ, ಅದನ್ನು ಸರಿ ಮಾಡ್ಕೊಂಡು ಮಾಡ್ತೀವಿ ಅಂತ ಬಹಳ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಇಲ್ಲಾಂದ್ರೆ ಜನಗಳು ಬಹಳ ಬೇಸರ ಮಾಡ್ಕೊಳ್ತಾರೆ. ಸರ್, ಈಗ ಈ ಜಾತಿ ಜನಗಣತಿ ಸಮೀಕ್ಷೆಗೆ ಏನು ಪ್ರಭಾವಿ ಸಮುದಾಯಗಳ ಒತ್ತಾಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮಣಿದಿದೆ ಎನ್ನುವಂಥದ್ದು. ಪ್ರಜಾಪ್ರಭುತ್ವದಲ್ಲಿ ಜನಗಳ ಅನಿಸಿಕೆಗಳು ಬಂದಾಗ ನಾವು ಕೇಳಬೇಕಾಗತ್ತೆ. ಆಂಧ್ರ ಪ್ರದೇಶದಲ್ಲಿ ಕರ್ನಾಟಕಕ್ಕಿಂತ ಪ್ರಬಲವಾಗಿ ಇರ್ತಕ್ಕಂಥ ಪ್ರಭಾವಿ ಜಾತಿಗಳಿದೆ. ಅಲ್ಲಿ ನಾವು ಮಾಡಿ ತೋರಿಸಿದೀವಿ, ಈಗಾಗಲೇ ಜನಗಣತಿ ಮಾಡಿ ತೋರಿಸಿದೀವಿ. ಇಲ್ಲೂ ಸಹ ಆಗುತ್ತೆ. ಇವ್ರ ಪ್ರಕಾರ ಯಾವುದೋ ಒಂದು ಇದಿಟ್ಕೊಂಡು ವೈಜ್ಞಾನಿಕವಾಗಿದೆ, ಇಲ್ಲ ಅವೈಜ್ಞಾನಿಕವಾಗಿದೆ ಅಂತೆಲ್ಲ ಹೇಳಿದ್ದಾರೆ. ಅದು ಪಕ್ಷದ ವೇದಿಕೆಯಲ್ಲಿ ಆಗಲಿ, ಅದು ಚರ್ಚೆ ಆಗಲಿ, ಅದನ್ನ ಅವೈಜ್ಞಾನಿಕವಾಗಿ ಏನಿದೆ ಅನ್ನೋದನ್ನ ತಿಳ್ಕೊಂಡು ಅದನ್ನ ಸರಿಪಡಿಸ್ಕೊಂಡು ಮಾಡಲೇಬೇಕಾಗುತ್ತೆ. ಸರ್, ಈಗ ಮತ್ತೆ ಸಮೀಕ್ಷೆ ಆದರೆ ಮತ್ತೆ ಅದಕ್ಕೆ ಪರ ವಿರೋಧಗಳು ಚರ್ಚೆ ಆಗ್ಬೋದಲ್ವಾ? ಪರ ವಿರೋಧ ಚರ್ಚೆ ಬರಬಾರ್ದು ಅಂತಾನೆ ಪರಿಶೀಲನಾ ಅಂಶ ಮೊದಲೇ ಘೋಷಣೆ ಮಾಡಬೇಕು ಅಂತ ಹೇಳ್ತಾ ಇದ್ದೇನೆ. ಟರ್ಮ್ಸ್ ಆಫ್ ರೆಫರೆನ್ಸ್ ಅಂತ ಏನು ಇಂಗ್ಲಿಷಲ್ಲಿ ಹೇಳ್ತಾರೆ,
ಕನ್ನಡದಲ್ಲಿ ಪರಿಶೀಲನಾ ಅಂಶ ಅದನ್ನು ಸ್ಪಷ್ಟವಾಗಿ ಹೇಳಿ ಆಮೇಲೆ ಸರ್ವೆ ಮಾಡೋದು ಒಳ್ಳೆಯದು. ನಾಳೆ ದಿವಸ ಸರ್ವೆ ಆದಮೇಲೆ ಇದು ತಪ್ಪಿದೆ ರೈಟ್ ಇದೆ ಅನ್ನೋದು ಬೇಕಾಗಿಲ್ಲ. ಈಗಾಗಲೇ 180 ಕೋಟಿ ರೂಪಾಯಿ ನಷ್ಟ ಆಗುವ ಸ್ಥಿತಿನಲ್ಲಿದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲೂ ಅಷ್ಟೇ ಹಣ, ಅದಕ್ಕಿಂತ ಜಾಸ್ತಿ ಹಣ ಖರ್ಚು ಮಾಡಬೇಕಾಗುತ್ತೆ. ಮಾಡುವಾಗ ಬಹಳ ಸ್ಪಷ್ಟವಾಗಿ ಅದರಲ್ಲಿ ಕ್ಲಾರಿಟಿ ಇರಬೇಕಾಗುತ್ತೆ, ಅದರಲ್ಲಿ ಪಾರದರ್ಶಕ ಇರಬೇಕಾಗುತ್ತೆ. ಆವಾಗಲೇ ಎಲ್ರಿಗೂ ಸಹ ನ್ಯಾಯ ಸಿಗೋದು. ಪ್ರಜಾಪ್ರಭುತ್ವದಲ್ಲಿ ಕೆಲವೇ ಬಲಾಢ್ಯರು ಮಾತ್ರ ಸಂವಿಧಾನದ ಆಶಯಗಳನ್ನು ಅನುಭವಿಸತಕ್ಕಂಥದ್ದಲ್ಲ. ಪ್ರತಿಯೊಬ್ಬನಿಗೂ ಸಹ ಸಂವಿಧಾನದ ಆಶಯಗಳು ದೊರಕಬೇಕಾದ್ರೆ ಅವನ ಬಲಾಬಲಗಳೇನು ಗೊತ್ತಾಗಬೇಕಾಗುತ್ತೆ. ಈಗ ಸಿದ್ದರಾಮಯ್ಯನವರು ಈ ಒಂದು ನಿರ್ಧಾರವನ್ನು ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಪ್ರಬಲ ಸಮುದಾಯದ ನಾಯಕರಿರ್ಬೋದು, ಹಾಗೇನೆ ಹಿರಿಯ ನಾಯಕರನ್ನ ಪರಿಗಣನೆಗೆ ತೆಗೆದುಕೊಳ್ಳಿಲ್ಲ, ಹಾಗಾಗಿ ವಿರೋಧ ವ್ಯಕ್ತ ಆಯಿತು ಅನ್ನುವಂಥದ್ದು. ಈಗ ಸುಮಾರು 10 ವರ್ಷದಿಂದ ಇರ್ತಕ್ಕಂಥ ಈ ಒಂದು ಸಮೀಕ್ಷೆ ಹಿರಿಯರು ತಗೊಂಡಿದ್ದಾರೋ ಇಲ್ವೋ ಅದು ಬೇರೆ ಪ್ರಶ್ನೆ. ಬಟ್ ಅದು ಸಾರ್ವಜನಿಕವಾಗಿ ಬಂದಾಗ ಅದು ತಾತ್ವಿಕವಾಗಿ ನಾವು ಒಪ್ಕೊಂಡಿದ್ದೀವಿ ಸರ್ವೆ ಅಂತ ಹೇಳಿದರೆ ಅದೇ ಬಹಳ ಮುಖ್ಯ. ಇನ್ ಪ್ರಿನ್ಸಿಪಲ್ ನಾವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ಜನಗಣತಿ ಮಾಡೋದು ಅಂತ. ಅದಾದ್ಮೇಲೆ ಮಾಡಲೇಬೇಕಲ್ಲ, ಯಾವುದೇ ಸರ್ಕಾರ ಬಂದರೆ ಮಾಡಬೇಕು, ಮಾಡಲಿ, ಆಮೇಲೆ ನೋಡೋಣ. ಸರ್, ಈಗ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದಾವೆ. ಅದರಲ್ಲಿ ಒಂದು ಇನ್ ಕೇಸ್ ಆದ್ರೆ ಹರಿಪ್ರಸಾದ್ ಅವ್ರಿಗೂ ಕೂಡ ಈ ಸಲ ಅವಕಾಶ ಖಚಿತವಾಗಿ ಸಿಗುತ್ತೆ ಅನ್ನುವಂತ ಚರ್ಚೆಗಳು ಕೂಡ ಬರ್ತಿದೆ. ಮಾಧ್ಯಮದವರಿಗೆ ಯಾವುದೇ ಸುದ್ದಿಗಳಿರಲಿಲ್ಲ ಅಂದ್ರೆ, ಬಿಸಿ ಸುದ್ದಿಗಳಿರಲಿಲ್ಲ ಅಂದ್ರೆ ಈ ಸುದ್ದಿಯನ್ನು ಹುಟ್ಟಾಕ್ತಾರೆ. ಇದರಲ್ಲಿ ಏನೂ ಇಲ್ಲ. 2 ದಿವಸಗಳಿಂದ ಓಡಾಡ್ತಾ ಇದೆ. ಹಿಂದಿನಲ್ಲಿ ಹೇಳ್ತಾರೆ ಕೋದಾ ಪಹಾಡ್ ನಿಕ್ಲಾ ಚುವಾ ಅಂತ ಹೇಳಿ, ಅಂದ್ರೆ ಬೆಟ್ಟ ಆಗೋದು ಇಲಿ ಬಂತು ಅಂತ ಹೇಳಿ. ಆದ್ರಿಂದ ಅದು ಬಿಟ್ರೆ ಬೇರೆ ಏನೂ ಇಲ್ಲ. ರಾಜ್ಯ ಕಾಂಗ್ರೆಸ್ ಬಹಳ ದೊಡ್ಡ ಮುಂಚೂಣಿಯಲ್ಲಿ ಏನು ಆಗೋದಿಲ್ಲ. ಸುಮ್ಮನೆ ಯಾರು ಭ್ರಮೆನಲ್ಲಿ ಇರೋದು ಬೇಡ. ಆರಾಮಾಗಿರೋ ಸರ್ಕಾರ ನಡ್ಕೊಂಡು ಹೋಗ್ತಾ ಇದೆ.